ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಯಾರು ಅಂತ ನಿಮಗೆ ಗೊತ್ತೇ ಇದೆಯಲ್ಲ, ನಿಮ್ಮ ಡೀಪ್ ಕ್ಲೀನ್ ಮೀನಾ. ಇವತ್ತಿನ ದಿನ ಹೇಗಿತ್ತು ಅಂತ ಬನ್ನಿ ನೋಡ್ಕೊಂಡು ಬರೋಣ. ನಾನು ಹೇಳಿದ್ನಲ್ಲ ಬೆಂಗಳೂರಿಂದ ಆಚೆ ಹತ್ತಿಬೆಲೆಯಲ್ಲಿದ್ದ ಅಂತ, ಅಲ್ಲೇನು ಇವತ್ತು ಆಲ್ಟ ಇದೆ. ಯಾಕಂದರೆ ಇವತ್ತು ಕೆಲಸ ಮುಗ್ದಿಲ್ಲ. ಯಾಕೆ ವೀಣಾ ಇನ್ನೂ ಮುಗ್ದಿಲ್ಲ ಅಂತ ಕೆಲವರು ಕಮೆಂಟ್ ಮಾಡಿದರು, ವಾಯ್ಸ್ ಮೆಸೇಜ್ ಹಾಕಿದ್ದಾರೆ, ಫೋನಲ್ಲಿ ಕೇಳಿದ್ರು. ಯಾಕೆ ಅಂದರೆ ಅವರು ಮಾಡಿಸ್ಕೊಂಡಿದ್ದು A to Z ಡೀಪ್ ಕ್ಲೀನ್. A to Z ಡೀಪ್ ಕ್ಲೀನ್ ಅಂದರೆ ವಿತ್ ವಾರ್ಡ್ರೋಬು ಎಷ್ಟು ಟೈಮ್ ಹಿಡಿಯುತ್ತೆ ಬಟ್ಟೆ ಫೋಲ್ಡಿಂಗ್ ಅನ್ನೋದು ನಿಮ್ಗಳಿಗೆ ಗೊತ್ತೇ ಇದೆ ಅಲ್ವಾ. ಅದಕ್ಕೋಸ್ಕರ ಅದಾದಮೇಲೆ ಮನೆ ಅಂತೂ ತುಂಬಾ ದೊಡ್ಡದು ಆಯಿತು ಅಂತೇಳಿ ನಾನು ಬೆಳಗ್ಗೆ ನನ್ನ ಕೆಲಸನ ಪ್ರಾರಂಭ ಮಾಡಿದೆ. ಹೋಗ್ತಿರುವಂಗೆ ಅಲ್ಲಿ ಕಡ್ಜ ಗೂಡಿತ್ತು. ಇನ್ನು ಅದನ್ನು ಬಿಟ್ಟರೆ ನನ್ನ ಕೆಲಸಕ್ಕೆ ಅಡ್ಡಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಸುಟ್ಟಾಕ್ಬಿಟ್ಟು ಅದಾದಮೇಲೆ ಅಂಚೆಲ್ಲ ಫುಲ್ ಧೂಳಾಗ್ಬಿಟ್ಟಿದೆ. ವೀಣಾ ತೊಳ್ಕೊಡು ಅಂತ ಹೇಳಿದ್ರು. ಆಯ್ತು ಅಂತೇಳಿ ಅದು ಪಾಪ ಅವ್ರಿಗೆ ಕೆಲಸದವ್ರು ಆ ಕಡೆ ಕಮ್ಮಿ. ಅದರಿಂದ ಆಮೇಲೆ ರೋಡ್ ಸೈಡ್ ಬೇರೆ ಇದೆ, ಆ ಕಡೆ ಅಕ್ಕಪಕ್ಕ ಸೈಡ್ಗಳು ಖಾಲಿ ಇದೆ, ಅಲ್ಲಿ ಕೆಲಸ ಮಾಡ್ತಿರ್ತಾರೆ, ಧೂಳು ಜಾಸ್ತಿ. ಹಂಗಾಗಿ ಇವ್ರಿಗೆ ಪಾಪ ಫುಲ್ ಮನೆ A to Z ಏನಂದರೆ ಫುಲ್ ಡಸ್ಟ್ ಆಗಿಬಿಟ್ಟಿದೆ. ಅದಕ್ಕೆ ನನಗೆ ಎಷ್ಟು ಟೈಮ್ ಹಿಡಿತಿದ್ದೆ. ನಾನು ಇನ್ನೇನು ಮಾಡೋಕ್ಕಾಗಲ್ಲ. ನನ್ನ ಮನಸ್ಸು ಒಪ್ಪೋ ಥರ ಮಾಡಬೇಕು ಅಂದರೆ ಎಷ್ಟು ಟೈಮ್ ತೊಗೊಳ್ಳೇಬೇಕು, ಬೇರೆ ವಿಧಿ ಇಲ್ಲ. ಆದ್ರೂ ಅವ್ರಿಗೆ 1 ಅವರ್ ಎಲ್ಲ ಬೇಗನೆ ಸ್ಟಾರ್ಟ್ ಮಾಡಿ ಮುಗ್ಸೋಕ್ಕೆ ಟ್ರೈ ಮಾಡಿದ್ದೀನಿ ಕೆಲಸನ. ಆದ್ರೂ ಇನ್ನೂ ಮುಗ್ದಿಲ್ಲ. ನಾಳೆ ಕ್ಲಿಯರ್ ಆಗುತ್ತೆ. ನಾಳೆ ನಾನು ಮೈಸೂರು ಬರ್ತೀನಿ, ನಾಳೆ ಸಂಜೆ ಅಂತೇಳಿ. ನನಗಂತೂ ತುಂಬಾ ಚೆನ್ನಾಗಿ ನೋಡಿಕೊಂಡು, ನನಗಿದು ಕೆಲಸದ ಜಾಗ ಅಂತಲೇ ಫೀಲ್ ಆಗ್ತಿಲ್ಲ. ನನಗೆ ಒಂದು ಸಿಸ್ಟರ್ ಮನೆ ಅಂತಲೇ ಫೀಲ್ ಆಗ್ತಿತ್ತು. ಯಾರೂ ಇಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ಲ. ಆದರೆ ನನಗಂತೂ ಯಾವ ಜನ್ಮದ ಪುಣ್ಯ ಅಂತಲೇ ನನಗೆ ಗೊತ್ತಿಲ್ಲ. ಎಲ್ಲಿ ಹೋದ್ರೂ ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಾರೆ. ಸೀರಿಯಸ್ಲಿ ನಿಮ್ಗಳ ಪ್ರೀತಿಯೆಲ್ಲ ಪಡೆದಿರೋದು ನನ್ನ ಯಾವ ಜನ್ಮದ ಪುಣ್ಯ ಅಂತ ನನಗಂತೂ ಗೊತ್ತಿಲ್ಲ. ಯಾವತ್ತೂ ನಿಮ್ಗಳ ಪ್ರೀತಿಗೆ ನಾನು ಚಿರಋಣಿ. ಒಬ್ಬರಿಂದ ಒಬ್ಬರಿಗೆ ನಂಬರ್ ಶೇರ್ ಮಾಡಿ ಹಾಗೆಯೇ ನನ್ನ ಟೀಮ್ಗೂ ಸಪೋರ್ಟ್ ಮಾಡ್ತಾಯಿದ್ರೆ. ಆರ್ಡ್ರುಗಳು ಚೆನ್ನಾಗಿ ಬರ್ತಿದೆ. ಎಲ್ಲರೂ ಇಷ್ಟೇ ಚೆನ್ನಾಗಿ ಯಾವಾಗಲೂ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ನಂಬ್ಕೊಂಡಿದ್ದೀನಿ. ಅದೇ ಥರ ನನ್ನನ್ನು ಬೆಳೆಸ್ತೀರ ಅನ್ನೋದು ನನಗಂತೂ 100ಕ್ಕೆ 200% ನನಗೆ ನಂಬಿಕೆ ಇದೆ. ಆಯ್ತು ಅಂತೇಳಿ ಉಳ್ದಿದ್ದ ಕೆಲಸ ಎಲ್ಲ ಮಾಡಿದ್ವಿ. ಆದರೂ ಫಿನಿಶಿಂಗ್ ಆಗಲಿಲ್ಲ. ಆಯಿತು ಅಂತ ಹೇಳ್ಬಿಟ್ಟು ಹಾಗೆಯೇ ಅಕ್ಕ ಹೋಗಿದ್ದ ಕಡೆ ಎಲ್ಲ ವಿಡಿಯೋ ಕಾಲ್ ಮಾಡಿ ಕ್ಲೀನಾಗಿ ಮಾಡಿದ್ದೀನಿ ವೀಣಾ ನೋಡು ಅಂತ ತೋರಿಸಿದ್ಲು. ಆದರೆ ಅಲ್ಲಿ ನೆಟ್ವರ್ಕ್ ಇಶ್ಯೂ ಇದೆ ಅನಿಸುತ್ತೆ, ಕ್ಲಿಯರಾಗಿ ಕಾಣಲಿಲ್ಲ ಅಂತೇಳಿ ಅವರೂ ಹೇಳಿದ್ರು. ಆ ಮನೆಯವರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ವೀಣಾ, ನಿನ್ನ ಟೀಮ್ ಬಂದ್ಬಿಟ್ಟು ಅಂತ ಹೇಳಿದ್ರು. ನನಗಂತೂ ತುಂಬಾ ಖುಷಿ ಆಯಿತು. ಆ ಥರ ಒಂದು ಮಾತು ಬಂದರೆ ಸಾಕು, ಸಂಜೆ ಆಗುವಾಗ ನಮಗೆ ಮೈಕೈ ನೋವೇ ಮಾಯ ಆಗಿಬಿಡುತ್ತೆ ಅಂತಲೇ ಹೇಳ್ತೀನಿ. ಅದಾದಮೇಲೆ ಕೆಲಸ ಎಲ್ಲ ಮುಗಿಸ್ವಿ. ಊಟ ಎಲ್ಲ ಅಡುಗೆ ಮಾಡಿಕೊಟ್ರು. ಪಾಪ ತುಂಬ ಚೆನ್ನಾಗಿ ಬಿರಿಯಾನಿ ಕಬಾಬ್ ಎಲ್ಲ ಮಾಡಿಕೊಟ್ಟಿದ್ರು. ತುಂಬ ಟೇಸ್ಟಾಗಿತ್ತು. ಸೀರಿಯಸ್ಲಿ ಎಷ್ಟು ಚೆನ್ನಾಗಿತ್ತು ಅಂತಲೇ ಹೇಳೋಕ್ಕಾಗೋದಿಲ್ಲ, ಅಷ್ಟು ಚೆನ್ನಾಗಿತ್ತು. ಓಕೆ, ಎಲ್ಲರಿಗೂ ಗುಡ್ ನೈಟ್. ಹೀಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಬಾಯ್. ಹೀಗೆ ಸಪೋರ್ಟ್